ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅಂಕರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದು ಪಂಜಾಬ್ ಟ್ರಿಪ್ನ ಡೇ 2 ವ್ಲಾಗ್. ಸೊ ಇದು ಬೇಸಿಕ್ಲಿ ಪ್ರೀವಿಯಸ್ ಡೇ ವ್ಲಾಗ್ ಅಂದರೆ ಗೋಲ್ಡನ್ ಟೆಂಪಲ್ ಪಾರ್ಟ್ ಹಾಗೂ ಜಲಿಯನ್ ವಾಲಾ ಬಾಗ್ ಪಾರ್ಟ್ನ ನಾನು ಇಲ್ಲೇ ಕವರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಏನೋ ಚೆಕ್ಔಟ್ ಮಾಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ಡು ಚೆಕ್ಔಟ್. ಸೊ ಐ ಥಿಂಕ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ, ಜಲಿಯನ್ ವಾಲಾ ಬಾಗ್ ಮಾಸಕರ್ ಬಗ್ಗೆ ಆಗಿರ್ಬೋದು ಅಥವಾ ಗೋಲ್ಡನ್ ಟೆಂಪಲ್ ಬಗ್ಗೆ ಆಗಿರ್ಬೋದು. ಇನ್ನೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಡು ಚೆಕ್ಔಟ್, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಇಟ್ ಈಸ್ ರಿಲೇಟೆಡ್ ಟು ನಾವು ಡೇ 2 ಅಲ್ಲಿ ಏನೇನು ಮಾಡಿದ್ವಿ. ಪಾರ್ಟಿಷನ್ ಮ್ಯೂಸಿಯಮ್ಗೆ ಹೋಗಿದ್ವಿ ಆ್ಯಂಡ್ ಸಟಾಪಿಂಡಾಗೆ ಹೋಗಿದ್ವಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಾಘಾ ಬಾರ್ಡ್ರಿಗೆ ಹೋಗಿದ್ವಿ. ಸೊ ನಾನು ಈ ವ್ಲಾಗಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಸೊ ನನ್ನ ಪ್ಲ್ಯಾನ್ ಇರೋದೇನೆಂದರೆ ವಾಘಾ ಬಾರ್ಡ್ರು ಸಪ್ರೇಟ್ ವ್ಲಾಗ್ ಮಾಡಬೇಕು ಅಂತ, ಬಿಕಾಸ್ ಮೇಜರಾಗಿ ನಾವು ಪಂಜಾಬ್ಗೆ ಹೋಗಿದ್ದು ವಾಘಾ ಬಾರ್ಡ್ರು ನೋಡೋದಕ್ಕೆ. ಸೊ ಯಾ, ಕೀಪ್ ವಾಚಿಂಗ್. ಸೊ ಇಲ್ಲಿ ಬೇಸಿಕ್ಲಿ ನಾವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏನು ಬುಕ್ ಮಾಡಿದ್ವಿ ಅಲ್ಲ, ಸೊ ಅವ್ರು ಬಂದು ಮನೆಗೆ ಇನ್ವೈಟ್ ಮಾಡಿದರು. ಸೊ ನಮ್ಮ ಮನೆ ಪಂಜಾಬಲ್ಲಿ ಮನೆ ಅಥವಾ ಕಲ್ಚರ್ ಹೆಂಗಿರುತ್ತೆ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅಂತ. ಆ್ಯಂಡ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಪರಿಚಯ ಮಾಡ್ತಿದ್ರು, ಅವ್ರ ಮಗಳಾಗಿರ್ಬೋದು, ಅವ್ರ ಸೊಸೆ ಆಗಿರ್ಬೋದು ಆ್ಯಂಡ್ ಮೊಮ್ಮಕ್ಕಳಾಗಿರ್ಬೋದು. ಸೊ ಅವ್ರನ್ನೆಲ್ಲನೂ ಕೂಡ ಪರಿಚಯ ಮಾಡಿಕೊಟ್ರು. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅವ್ರು ಏನು ಮಾಡ್ತಾರೆ ಅಪಾರ್ಟ್ ಫ್ರಮ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಅವ್ರು ಏನೇನು ಲಿವಿಂಗಿಗೆ ಏನೇನು ಮಾಡ್ತಾರೆ, ಅವ್ರ ಬಿಸ್ನೆಸಸ್ ಏನೇನಿದೆ, ಸೊ ಅದ್ರ ಬಗ್ಗೆ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ನಮ್ಮ ಜೊತೆ ಸಾಕಷ್ಟು ಇಂಟ್ರಾಕ್ಟ್ ಕೂಡ ಮಾಡಿದ್ರು. ಆ್ಯಂಡ್ ಈ ವಾಸ್ ವೆರಿ ಹ್ಯಾಪಿ. ಕರ್ನಾಟಕದಿಂದ ತುಂಬ ಜನ ಬರ್ತಿರ್ತಾರೆ. ಸೊ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಟು ಕಮ್ ಟು ಕರ್ನಾಟಕ. ನಾನು ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳ್ತಿದ್ರು. ಸೊ ಯಾ, ಕೇಳಿ ಖುಷಿ ಆಯಿತು. First person in North India who knows these various foreign languages: French, German, Russian, Spanish, Japanese, Thai. So upstairs, coaching center, and I am also taking online classes and travel as well, guide service as well, shops as well. बहुत सारा काम करता हूँ. ಸೊ ಇಲ್ಲಿ ಆ್ಯಕ್ಚುಲಿ ಅವ್ರು ಗೋಲ್ಡನ್ ಟೆಂಪಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ, ನಮಗೆ ಗೊತ್ತಿಲ್ಲದಿರೋ ಇನ್ಫಾರ್ಮೇಷನ್. ಬಿಕಾಸ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಗೋಲ್ಡನ್ ಟೆಂಪಲ್ ಏನು, ವಾಟ್ ಇಸ್ ಇಟ್ ಅಂತ. Golden Temple is the highest temple in the Sikhism in the whole world. So Hindu, Muslim, Sikh and Christian, everybody are invited 24 hours. So Golden Temple, it has four door means there are four major religions in the whole world. Hindu, Sikh and Christian, everybody are invited in the Golden Temple. And our holy book has 1430 pages, and that is book is of Gurbani, of the Gurus and the followers. So you will see when we enter the Golden Temple, we will see the Purva Nectar, that is the holy water. So the water comes from the river Ravi, from by a canal to the dam. That is very all the day and night is this water. Listen the holy music, holy Shabad Kirtan of the Golden Temple, right? So it is holy water. So people bath into the water, and there is separate bath for the women, and men also bath into the water. And we can say that if anybody come to the Golden Temple or bath, also positivity come, negativity go, and kitchen is very important in Golden Temple. More than 75,000 person taking a meal every day free of cost, and 24 kitchen is working. And क्या था actually when we entered inside the temple? Inside में क्या था? Inside में गुरु नानक थे, और गुरु नानक का वो देहांत हुआ. No. That is inside there is a holy book. After our 10th master, he says that after my death there is only there is no physical but only holy book is our God. So we go to the holy book. Bye karo, bye. ऐसे करो. What a friendly. No, correct. Say thank you. Thank you. Bye guys. I love you. ले लो. किसका है? किसका है? जस्ट मेरे, मुझे दे दो. हेलो. I love you. क्या कैसे हो? क्या कैसे? ಸೊ ನಾವು ಫಸ್ಟ್ ಹೋಗಿದ್ದು ಬಂದು ಪಾರ್ಟಿಷನ್ ಮ್ಯೂಸಿಯಮ್ಗೆ. ಸೊ ಇದು ಬಂದು ಟೌನ್ ಹಾಲಲ್ಲಿ ಪ್ರೆಸೆಂಟ್ ಆಗಿದೆ ಇನ್ ಅಮೃತ್ಸರ್, ಆ್ಯಂಡ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ August 25, 2017. ಸೊ ಇದು ಬಂದು ಪಬ್ಲಿಕ್ ಮ್ಯೂಸಿಯಮ್ ಆಗಿದೆ, ಆ್ಯಂಡ್ ದಿ ಫೌಂಡರ್ ಇಸ್ ದಿ ಆರ್ಟ್ಸ್ ಆ್ಯಂಡ್ ದಿ ಕಲ್ಚರ್ ಹೆರಿಟೇಜ್ ಟ್ರಸ್ಟ್ ಇನ್ ಕೊಲಾಬ್ರೇಷನ್ ವಿತ್ ದಿ ಗವರ್ಮೆಂಟ್ ಆಫ್ ಪಂಜಾಬ್. ಸೊ ಇಲ್ಲಿ ಬೇಸಿಕ್ಲಿ 1947 ಆರ್ಚಿವ್ಸ್ ಅಂದರೆ ಡಾಕ್ಯುಮೆಂಟ್ ವರ್ಕ್ಸ್ ಆಗಿರ್ಬೋದು, ಪೇಪರ್ ವರ್ಕ್ಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಡ್ಯೂರಿಂಗ್ ಟೈಮ್ ಆಫ್ ದಿ ಪಾರ್ಟಿಷನ್ ಆಫ್ ಇಂಡಿಯಾ ಏನೇನಾಯಿತು ಅದೆಲ್ಲನೂ ಕೂಡ ನಾವು ನೋಡ್ಬೋದು. ಅಥವಾ ಪಾರ್ಟಿಷನ್ ಸರ್ವೈವರ್ಸ್ ಏನಿರ್ತಾರಲ್ಲ ಅವ್ರು ಮಾತಾಡಿರೋ ಒಂದು ವೀಡಿಯೋಸ್ ಆಗಿರ್ಬೋದು, ಓರಲ್ ರೆಪ್ರೆಸೆಂಟೇಷನ್ ಆಗಿರ್ಬೋದು,
ಅದೆಲ್ಲ ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಬೌಂಡ್ರೀಸ್ ಹೇಗೆ ಡಿಸೈಡ್ ಆಯಿತು, ಮೈಗ್ರೇಷನ್ ಏನಾಯಿತು, ರೆಫ್ಯೂಜೀಸು, ಅದೆಲ್ಲದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ. ಸೊ ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ ಪ್ಲೇಸ್ ಬಂದು ಸಡ್ಡಾಪಿಂಡ. ಸೊ ಇದು ಬೇಸಿಕ್ಲಿ ಗುರುನಾಯಕ್ ದೇವ್ ಯೂನಿವರ್ಸಿಟಿ ಇದೆ ಅಲ್ಲ, ಸೊ ಅದರ ಆಪೋಸಿಟ್ ಲೊಕೇಟ್ ಆಗಿದೆ. ಸೊ ಸಡ್ಡಾಪಿಂಡ ಆ್ಯಕ್ಚುಲಾಗಿ ಏನಂದರೆ ಇಟ್ ಈಸ್ ಅ ಕಲ್ಚರಲ್ ವಿಲೇಜ್ ಕಾನ್ಸೆಪ್ಟು. ಸೊ ಕಲ್ಚರಲ್ ರೆಪ್ರೆಸೆಂಟೇಷನ್ ಆಫ್ ದಿ ವಿಲೇಜ್ನ ನಾವು ಇಲ್ಲಿ ನೋಡ್ಬೋದು. ಸೊ ಬೇಸಿಕ್ಲಿ ಪಂಜಾಬಿ ವಿಲೇಜ್ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅಥವಾ ಆರ್ಕಿಟೆಕ್ಚರ್ ಆಗಿರ್ಬೋದು, ಅವರ ಕಲ್ಚರ್, ಕಸ್ಟಮ್ಸ್ ಆಗಿರ್ಬೋದು, ಟ್ರೆಡಿಷನ್ಸ್ ಆಗಿರ್ಬೋದು, ಏನೇನಿದೆ ಅದೆಲ್ಲನೂ ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಬೇಸಿಕ್ಲಿ ಇನ್ಫಾರ್ಮೇಷನ್ ಟೂರಿಸ್ಟ್ಗೆ ಇನ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ವಾಟ್ ಈಸ್ ಪಂಜಾಬ್ ಲೈಫ್ ಸ್ಟೈಲ್ ಆಗಿರ್ಬೋದು, ಅವ್ರ ಟ್ರೆಡಿಷನ್ ಆಗಿರ್ಬೋದು, ನಮ್ಗೆ ಇಲ್ಲಿ ಆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಅದನ್ನು ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು. ಸೊ ಈ ಒಂದು ಸಡ್ಡಾಪಿಂಡ ಬಂದ್ಬಿಟ್ಟು 12 acres ಆಫ್ ಲ್ಯಾಂಡ್ ಅಕ್ರಾಸ್ ಸ್ಪ್ರೆಡ್ ಆಗಿದೆ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಾವೇನೇನು ನೋಡ್ಬೋದು ಅಂದರೆ ಅವ್ರ ಟ್ರೆಡಿಷನ್, ಕಸ್ಟಮ್ಸ್ ಆಗಿರ್ಬೋದು, ಅಥವಾ ಆರ್ಕಿಟೆಕ್ಚರ್ ಆಗಿರ್ಬೋದು, ಮಡ್ ಹೌಸಸ್ ಆಗಿರ್ಬೋದು, ಆ್ಯಂಡ್ ಕಲ್ಚರಲ್ ಪರ್ಫಾರ್ಮೆನ್ಸ್ ಲೈಕ್ ಮ್ಯೂಸಿಕ್, ಡ್ಯಾನ್ಸ್, ಥಿಯೇಟರ್ಸು, ಅದೆಲ್ಲನೂ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ಲೋಕಲ್ ಕ್ರಾಫ್ಟ್ಸ್ ಆ್ಯಂಡ್ ಹ್ಯಾಂಡಿ ವರ್ಕ್ಸು ಎಕ್ಸಿಬಿಟ್ ಮಾಡಿರ್ತಾರೆ. ಆ್ಯಂಡ್ ಮ್ಯಾಜಿಕ್ ಶೋಸ್ ಆಗಿರ್ಬೋದು, ಆ್ಯಂಡ್ ಹೆರಿಟೇಜ್ ಮ್ಯೂಸಿಯಮ್ ಇದೆ, ಫನ್ ರೈಡ್ಸ್ ಆ್ಯಂಡ್ ಗೇಮ್ಸು. ಸೊ ಗೇಮ್ಸ್ ಎಲ್ಲ ತುಂಬ ಬೇಸಿಕ್ ಗೇಮ್ಸ್ ಆಗಿರುತ್ತೆ, ಬಟ್ ಎವ್ರಿಥಿಂಗ್ ಇಸ್ ಫ್ರೀ ಇನ್ಸೈಡ್. ಬಟ್ ಇದಕ್ಕೆ ಎಂಟ್ರಿ ಫೀಸ್ ಬಂದು ಪರ್ ಪರ್ಸನ್ 800 to 1000 rupees ಆಗಿರುತ್ತೆ. ಆ್ಯಂಡ್ ಟೈಮಿಂಗ್ಸ್ ಆಫ್ ಸಡ್ಡಾಪಿಂಡ ಬಂದು 10:30 AM to 10 PM ಆಲ್ ದಿ ಡೇಸ್ ಇನ್ ಅ ವೀಕ್. ಸೊ ಮಂಡೇ ಟು ಸಂಡೇ ಎವ್ರಿ ಡೇ ತೆಗ್ದಿರುತ್ತೆ. ಆ್ಯಂಡ್ ಇಲ್ಲಿ ಬಂದು ಜನರಲಾಗಿ ಮೇಜರ್ ರೆಕಮೆಂಡೇಷನ್ ಏನು ಸಡ್ಡಾಪಿಂಡದಲ್ಲಿ ಅವರ ಅಥೆಂಟಿಕ್ ರೆಪ್ರೆಸೆಂಟೇಷನ್ ಆಫ್ ಪಂಜಾಬಿ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ ಆಗಿರ್ಬೋದು, ಆ್ಯಂಡ್ ಕ್ಲೀನ್ಲಿನೆಸ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಸೊ ಅದು ಆ್ಯಕ್ಚುಲಿ ಅಪ್ರಿಷಿಯೇಟಿಂಗ್ ಮಾತದು. ಬಿಕಾಸ್ ಜನರಲಾಗಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವುದೇ ಪ್ಲೇಸ್ ನಮಗೆ ಇಷ್ಟ ಆಗಬೇಕಂದ್ರೆ ಕ್ಲೀನ್ಲಿನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ಟಾಫ್ಸ್ ಕೂಡ ಫ್ರೆಂಡ್ಲಿ ಆಗಿದ್ದಾರೆ. ಬಟ್ ನನಗೆ ಇಲ್ಲಿ ಒಂದು ಲ್ಯಾಕ್ ಅನಿಸಿದ್ದೇನೆಂದರೆ ನನಗೆ ಊಟ ಅಷ್ಟಿಷ್ಟ ಆಗಿಲ್ಲ. ಸೊ ಮಧ್ಯಾಹ್ನ ಹೊತ್ತು ಊಟ ಫ್ರೀಯಾಗಿ ಕೊಡ್ತಾರೆ, ಬಿಕಾಸ್ ಪೇ ಮಾಡಿರ್ತೀವಲ್ಲ ಆಚೆ ಕಡೆ ಟಿಕೆಟು. ಸೊ ಅದು ತೋರಿಸಿದ್ರೆ ಊಟ ಫ್ರೀ ಇರುತ್ತೆ, ಬಟ್ ಬೊಫೆ ಇರುತ್ತೆ. ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಯಾ खुशियां मनाने का अपना तरीका होता है, पर इस जगह पर जिथे तुम बैठे हो एक मौका जरूर दिता जाएगा लास्ट में। इस तो बाद 6 बजे भी शो शुरू होता है।
ಇದೆ ರೋಸ್ ಅದು ಗೋಬಿ सिर्फ 2 ही है ऑरेंज और रोज एक मिक्स और एक प्लेट एक रोज ಪಾರ್ಲಿಮೆಂಟ್ ಕಾಂಪ್ಲೆಕ್ಸ್ 75 ರೂಪೀಸ್ ಅಂತೆ ಅದು ಇತ್ತಾ ಯಪ್ಪ ಇದೊಂದು 100 ರೂಪೀಸು ಜಲಿಯನ್ ವಾಲಾ ಬಾಗ್ದಿದೆ ಇದರಲ್ಲಿ 550 ರೂಪೀಸ್ ಅಕ್ಕ 550 ರೂಪೀಸ್ ಈ 10 ರೂಪೀಸ್ ಇವಾಗಿಂದು 25 ರೂಪೀಸ್ ನೋಡು ದುರ್ಗಾದಿದೆ ಸಿಂಬಲ್ 10 ರೂಪೀಸು 350 ರೂಪೀಸ್ 100 ರೂಪೀಸು ಅಲ್ಲ 400 ರೂಪೀಸು 400th ಬರ್ತ್ ಆ್ಯನಿವರ್ಸರಿ ಆಫ್ ದಿ ಶ್ರೀ ಗುರು ತೇಜ್ ಬಹದ್ದೂರ್ ಜಿ 10 ಪೈಸಾ 2 ಪೈಸಾ 1 ಪೈಸಾ ಇದು ನಮ್ಮನೇಲಿ ಇತ್ತಲ್ಲ 10 ರೂಪೀಸ್ ನೋಡೋವಾಗ ಹೆಂಗಿತ್ತಂತ ಬ್ರಿಟಿಷ್ ಇಂಡಿಯನ್ ಟೈಮ್ ಜಾರ್ಜ್ 16 ಎಂಪರರ್ 10 ರೂಪೀಸ್ ಬ್ರಿಟಿಷ್ ಇಂಡಿಯನ್ ಟೈಮ್ ಜಾರ್ಜ್ 6 ಕರೆನ್ಸಿ 5 ರೂಪೀಸ್ ನೋಟು ಸೇಮ್ 2 ರೂಪೀಸ್ ನೋಟು 1 ರೂಪಿ ನೋಟು 1 ರೂಪಿ ಕಾಯಿನ್ ಮೇಡ್ ಬೈ न पावा तेरी मिठियां बातों रोक न पावा अखियां विचों आंदियां बरसातां ಹಂಗೆ ಬಸ್ तेरी मैं तजा करा रोक न पावा अखियां विचों आंदियां बरसातां सारे गिन गिन याद तेरी मैं तजा करा रोक न पावा अखियां विचों आंदियां बरसातां ओ
ಸೊ ನಾವು ಆ್ಯಕ್ಚುಲಿ ಅವತ್ತಿನ ದಿವಸ ನೈಟ್ ಗೋಲ್ಡನ್ ಟೆಂಪಲ್ ನೈಟ್ ವ್ಯೂ ಕೂಡ ನೋಡೋಕೆ ಹೋಗಿದ್ವಿ. ಸೊ ಜನರಲಾಗಿ ಗೋಲ್ಡನ್ ಟೆಂಪಲ್ ಮಾರ್ನಿಂಗ್ ವ್ಯೂ ಆ್ಯಂಡ್ ನೈಟ್ ವ್ಯೂ ನೋಡಬೇಕು, ಬಿಕಾಸ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ನೈಟ್ ಕಂಪ್ಲೀಟಾಗಿ ಲೈಟಿಂಗ್ಸ್ ಆಗಿರ್ತಾರೆ. ಇಟ್ಸ್ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಬೆಳಗ್ಗೆ ಎಷ್ಟು ಇಷ್ಟ ಆಯಿತು, ರಾತ್ರಿ ಹೊತ್ತು ಕೂಡ ಅಷ್ಟೇ ಇಷ್ಟ ಆಯಿತು ಆ ವ್ಯೂ. ಸೊ ಯಾ, ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಆದಷ್ಟು ಬೇಗ ಮತ್ತೊಂದು ವ್ಲಾಗ್ ಜೊತೆ ಬಾಕಾಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.